ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಇವತ್ತಿನ ನಮ್ಮ ಪಯಣ ಸಿಗಂದೂರಿಂದ ಕುಪ್ಪಳ್ಳಿಯ ಕಡೆಗೆ. ನಾವಿವಾಗ ಜಸ್ಟ್ ಕುಪ್ಪಳ್ಳಿಗೆ ಬಂದು ರೀಚ್ ಆಗಿದ್ದೀವಿ ಗಾಯ್ಸ್. ಇವಾಗ ನೀವು ನೋಡ್ತಿದ್ದೀರಾ, ಇದು ಕುವೆಂಪು ಅವರ ಮನೆ. ಇದು ಸುಮಾರು 100-150 ವರ್ಷದ ಹಿಂದಿನ ಮನೆ. ಕುವೆಂಪುರವರು ಆಡಿ ಬೆಳೆದಂಥ ಮನೆ. ಕುಪ್ಪಳ್ಳಿಯ ದೊಡ್ಡ ಮನೆ ಅಂತಲೇ ಕರೀತಾರೆ. ನೀವಿವಾಗ ನೋಡ್ತಿರ್ಬೋದು ಮನೆ ಒಳಗಡೆ ಮತ್ತು ಅವ್ರು ಬರೆದಿರುವಂಥ ಸಾಲುಗಳು. ಜೀವನದಲ್ಲಿ ಪ್ರತಿಯೊಬ್ಬರು ಅನುಸರಿಸಬೇಕಾದ ಸಾಲುಗಳನ್ನು ಇವರು ಬರೆದಿದ್ದಾರೆ, ನೀವು ನೋಡ್ತಿರ್ಬೋದು. ಮತ್ತು ಅವ್ರು ಬಳಸಿರುವಂಥ ಎತ್ತಿನ ಗಾಡಿನ ನೋಡ್ತಿರ್ಬೋದು. ಈ ಎತ್ತಿನ ಗಾಡಿಗೆ ಒಂದು ಎತ್ತು ಇವಾಗ ಫೋಟೋ ಶೂಟ್ ಮಾಡಿಸ್ಕೊಳ್ತಿದೆ, ಇನ್ನೊಂದು ಎತ್ತನ್ನು ನಾವು ಹುಡುಕ್ತಾ ಇದ್ದೀವಿ. ಇವಾಗ ನಮ್ಮ ಮುಂದಿನ ಪಯಣ ಕುಪ್ಪಳ್ಳಿಯಿಂದ ಶೃಂಗೇರಿ ಕಡೆಗೆ ಹೋಗ್ತಿದ್ದೀವಿ, ನೀವು ನೋಡ್ತಿದ್ದೀರಾ. ಇವಾಗ ಜಸ್ಟ್ ಶೃಂಗೇರಿಗೆ ಬಂದು ತಲುಪಿದ್ದೀವಿ. ತಾಯಿ ಶಾರದಾಂಬೆಯ ದರ್ಶನ ಪಡೆದು ಮತ್ತೆ ನಿಮಗೆ ಸಿಗ್ತೀನಿ ಗೈಸ್. ದೇವ್ರ ದರ್ಶನ ಪಡೆದ ನಂತರ ಹಾಗೆ ಸ್ವಲ್ಪ ಎಲ್ಲರೂ ಫೋಟೋ ಶೂಟ್ ಮಾಡಿಕೊಂಡು ಮತ್ತೆ ಶೃಂಗೇರಿಯಿಂದ ಹೊರಟ್ವಿ ಗೈಸ್. ದಯವಿಟ್ಟು ಜಾಗ ಬಿಡಬೇಕು, ಓವರ್ಟೇಕ್ ಮಾಡ್ತಿದ್ದೀವಿ ನಾವು, ಸ್ವಲ್ಪ ಸ್ಲೋ ಮಾಡಿ ಸರ್. ನಿಲ್ಲಿಸಿ, ಗಾಡಿ ನಿಲ್ಲಿಸಿ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.